ಬೇಜಾರಾಗ್ತೈತೆ. ಅಮ್ಮಂಗೆ ಫೋನ್ ಆದರೂ ಮಾಡೋಣ. ಹಲೋ ಹಲೋ ಅಮ್ಮ, ಚೆನ್ನಾಗಿದ್ದೀರೇನಮ್ಮ? ಎಲ್ಲರೂ ಚೆನ್ನಾಗಿದ್ದಾರೇನಮ್ಮ? ಅಪ್ಪ ಅಜ್ಜಿ ಎಲ್ಲರೂ, ತಂಗಿ ತಮ್ಮದಿರು ಎಲ್ಲರೂ ಚೆನ್ನಾಗಿದ್ದಾರಾ? ನಾವು ಚೆನ್ನಾಗಿದ್ದೀವಿ ಕಣಮ್ಮ. ನೀವು ಚೆನ್ನಾಗಿದ್ದೀರಾ? ಅಲ್ಲಿ ರಾಮ ಚೆನ್ನಾಗಿದ್ದಾನಾ? ಪಕ್ಕದ ಮನೆಯವರು ಚೆನ್ನಾಗಿ ಮಾತಾಡ್ಸೋರು ಸಿಕ್ಕಿದ್ದಾರೆ, ಪರವಾಗಿಲ್ಲ, ಚೆನ್ನಾಗಿ ಮಾತಾಡಿಸ್ತಾರೆ ಪಕ್ಕದ ಮನೆಯವರು ಅಂತ ಹೇಳ್ತಿದ್ದೆ. ಪರವಾಗಿಲ್ವಾ? ಚೆನ್ನಾಗಿ ಮಾತಾಡಿಸ್ತಾರಾ? ಕಣಮ್ಮ, ನಾವು ಚೆನ್ನಾಗಿದ್ದೀವಿ. ಪಕ್ಕದ ಮನೆಯವರು ಚೆನ್ನಾಗಿ ಮಾತಾಡಿಸ್ತಾರೆ ಕಣಮ್ಮ. ನಮ್ಮ ಕಡೆಯವರೇ, ಮಧುಗಿರಿ ಕಡೆಯವರು ಚೆನ್ನಾಗಿ ಮಾತಾಡಿಸ್ತಾರೆ, ಪರವಾಗಿಲ್ಲ. ಸರಿ ಬಿಡಮ್ಮ, ಹೆಂಗೋ ಪಕ್ಕದ ಮನೆಯವರು ಚೆನ್ನಾಗಿ ಮಾತಾಡ್ಸೋರು ಸಿಕ್ಕಿದ್ದಾರೆ, ಚೆನ್ನಾಗಿ ಮಾತಾಡ್ಕೊಂಡು ಇರ್ರಿ. ಕೆಲಸ ಎಲ್ಲ ಹೆಂಗೈತೆ? ಪರವಾಗಿಲ್ವಾ? ಇವಾಗೇನು ಸೊಂಟ ನೋವು ಹೊಟ್ಟೆ ನೋವು ಇಲ್ವೇನಮ್ಮ? ಕಡಿಮೆ ಐತೇನಮ್ಮ ಇವಾಗ? ಚೆನ್ನಾಗಿ ಊಟ ಮಾಡಬೇಕು ಕಣಮ್ಮ. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇರಬೇಕು ಧೈರ್ಯವಾಗಿ. ಇಲ್ಲಾಂದರೆ ನೋಡಿ ಹಿಂಗೆ ಹೊಟ್ಟೆ ನೋವು ಸೊಂಟ ನೋವು ಅಂತಿರ್ತೀಯ ನೀನು. ಚೆನ್ನಾಗಿ ಊಟ ಮಾಡಿಕೊಂಡು ಧೈರ್ಯವಾಗಿರು. ಆಯಿತು ಬಿಡಮ್ಮ, ಚೆನ್ನಾಗಿ ಊಟ ಮಾಡ್ತೀನಿ. ಅಮ್ಮ, ಯಾಕೋ ಬೇಜಾರಾಗ್ತೈತೆ ಕಣಮ್ಮ. ಯಾಕೋ ಊರಿಗೆ ಬಂದುಬಿಡೋಣ ಅನ್ನಿಸ್ತೈತೆ ಕಣಮ್ಮ ನನಗಂತೂ. ಅಮ್ಮ, ಯಾಕಮ್ಮ, ಏನಾಯಿತು? ಹೇಳು ಹೇಳು ಗೀತಾ, ಏನಾಯಿತು ಹೇಳು. ಅಳ್ತಾ ಇದೀಯ ನೀನು? ಏನು ಅಳಕ್ಕೆ ಹೋಗ್ಬೇಡ, ಸುಮ್ಮನೆ ಇರು. ಏನಾಯಿತು ಗೀತಾ, ಹೇಳು. ಅಡ್ಜಸ್ಟ್ ಮಾಡ್ಕೋಬೇಕು ಕಣಮ್ಮ, ಮದುವೆ ಆದಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ನೋಡು. ಹಿಂಗೆಲ್ಲ ಊರಿಗೆ ಬರ್ತೀನಿ ಅಂದರೆ ಮತ್ತೆ ರಾಮ ಬೇಜಾರು ಮಾಡ್ಕೋತಾನೆ. ಹಿಂಗೆಲ್ಲ ಇನ್ನೂ ಸ್ವಲ್ಪ ದಿನನೇ ಅಲ್ವಾ ಆಗಿರೋದು, ಅಲ್ಲಿಗೆ ಹೋಗ್ಬಿಟ್ಟು ಅದಕ್ಕೆ ಬೇಜಾರಾಗುತ್ತೆ ಅನಿಸುತ್ತೆ. ಇನ್ನೂ ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಇನ್ನೂ ಸ್ವಲ್ಪ ದಿನ ಹೋದರೆ ಅಡ್ಜಸ್ಟ್ ಆಗ್ತೀಯ. ಯಾಕಮ್ಮ, ಅಲ್ಲೇನಾದರೂ ತೊಂದರೆ ಇದೆಯಾ? ಏನಾದರೂ ಪ್ರಾಬ್ಲಮ್ ಏನಾದರೂ ಇದೆಯಾ? ಹೇಳು, ಪರವಾಗಿಲ್ಲ. ನನ್ನ ಹತ್ರ ಹೇಳ್ಕೊಳಕ್ಕೇನು ನಿನಗೆ? ಅಮ್ಮನ ಹತ್ರ ಹೇಳ್ಕೊಳಕ್ಕೇನು? ನೀನೇನು ಅಂತ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಇಲ್ಲಾಂದರೆ ಹೆಂಗೆ ಗೊತ್ತಾಗುತ್ತೆ ನನಗೆ ಅಲ್ಲೇನು ಪ್ರಾಬ್ಲಮ್ಮು, ಏನು ತೊಂದರೆ ಅಂತ? ಏನು ಪ್ರಾಬ್ಲಮ್ಮು ತೊಂದರೆ ಏನೂ ಇಲ್ಲ ಕಣಮ್ಮ. ಹೊಸ ಜಾಗ ಅಲ್ವಾ, ಅದಕ್ಕೆ ನನಗೆ ಯಾಕೋ ಬೇಜಾರಾಗುತ್ತೆ ಕಣಮ್ಮ ಒಂದೊಂದು ಸಲ. ಅದಕ್ಕೆ ಊರಿಗೆ ಬಂದುಬಿಡೋಣ ಅನಿಸುತ್ತೆ ಒಂದೊಂದು ಸಲ ಅಷ್ಟೇ. ಇಲ್ಲೇನು ತೊಂದರೆ ಪ್ರಾಬ್ಲಮ್ ಏನೂ ಇಲ್ಲ? ಏನು ಪ್ರಾಬ್ಲಮ್ ಇಲ್ವಾ ಹಂಗಾದರೆ? ಅದೇ ಹೊಸ್ದಾಗಿ ಹೋಗಿದ್ದೀರಲ್ವ, ಹಂಗೆ ಸ್ವಲ್ಪ ದಿನ ಹಂಗೆ ಅನಿಸುತ್ತೆ ಬಿಡಮ್ಮ. ಅಪ್ಪ ಅವರು ಅಜ್ಜಿಯವರು ಎಲ್ಲ ಇಲ್ಲಮ್ಮ? ಅಮ್ಮ, ಕಡಲೆ ಬೀಜ ಎಲ್ಲ ಹಾಕಿದ್ದಾಯ್ತೇನು? ಎಲ್ಲ ಕೆಲಸ ಮುಗಿತೇನು ನಿಮ್ಮದು? ಕಣಮ್ಮ, ಕಡಲೆ ಬೀಜ ಎಲ್ಲ ಹಾಕಿದ್ದಾಯ್ತು, ಎಲ್ಲ ಕೆಲಸನೂ ಮುಗ್ದಿದ್ದಾಯ್ತು. ಅಪ್ಪ ಮತ್ತು ಅಜ್ಜಿಯವರು ಇಲ್ಲೇ ನಿಮ್ಮ ದೊಡ್ಡಪ್ಪನ ಮನೆ ಹತ್ರ ಹೋಗಿರ್ಬೇಕು ಕಣಮ್ಮ. ಇವರು ನಿನ್ನ ತಂಗಿ ಮತ್ತು ನಿನ್ನ ತಮ್ಮ ಇಲ್ಲೇ ಆಟಾಡ್ಕೊತಿರ್ಬೇಕು. ಅಮ್ಮ, ಅವರು ಬಂದಮೇಲೆ ಒಂದು ಸಲ ಫೋನ್ ಮಾಡೋಕ್ಕೆ ಕೇಳಮ್ಮ. ಸರಿ ಬಿಡಮ್ಮ, ಅವ್ರು ಬಂದಮೇಲೆ ಫೋನ್ ಮಾಡೋಕ್ಕೆ ಹೇಳ್ತೀನಿ. ಗೀತಾ, ನೀನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ, ಸರಿನಾ? ಅಡ್ಜಸ್ಟ್ ಆಗುತ್ತೆ ಬಿಡಿ, ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ. ಅಳಬಾರ್ದು, ಧೈರ್ಯವಾಗಿರಬೇಕು, ಸರಿನಾ? ಮದುವೆ ಆಗಿ ಹೊಸದ್ರಲ್ಲಿ ಹಂಗೇನೆ ಸ್ವಲ್ಪ ಬೇಜಾರು ಅನಿಸುತ್ತೆ, ಆಮೇಲೆ ಸರಿ ಹೋಗುತ್ತೆ. ಹೊಸ ಜಾಗ ಬೇರೆ ಅಲ್ವಾ, ಹೊಸ ಊರು, ಬೆಂಗಳೂರಿಗೆ ಬೇರೆ ಹೋಗಿದ್ದೀರಾ ಅಲ್ಲಿ, ಅದಕ್ಕೆ. ಆಯಿತು ಬಿಡಮ್ಮ, ಸರಿ ಕಣಮ್ಮ, ಇಲ್ಲ ಮತ್ತೆ ಮಾಡ್ತೀನಿ, ಸರಿನಾ? ಸರಿ ಕಣಮ್ಮ, ಹುಷಾರು, ಇರ್ತೀನಿ. ಅಕ್ಕ, ಅಜ್ಜಿ ಬನ್ನಿ. ನನಗೂ ಬೇಜಾರಾಗ್ತಾ ಇತ್ತು, ಅದಕ್ಕೆ ನಮ್ಮ ಅಮ್ಮನ ಹತ್ರ ಫೋನ್ ಮಾಡಿ ಮಾತಾಡ್ತಾ ಇದ್ದೆ. ನಿಮ್ಮ ಮನೆ ಹತ್ರನೇ ಬರೋಣ ಅಂದ್ಕೊಂಡೆ, ಇವರು ಬರೋ ಟೈಮ್ ಆಗೈತಲ್ವ ನಮ್ಮ ಮನೆಯವರು, ಅದಕ್ಕೆ ಇಲ್ಲೇ ಇದ್ದೆ ನೋಡು. ಬರ್ರಿ ಕೂತ್ಕೊ ಬರ್ರಿ. ನೀವು ಇಲ್ಲ ಅಂದಿದ್ರೆ ನನಗಿನ್ನೂ ಬೇಜಾರಾಗೋದು ನೋಡು. ನಾನು ಬೇಜಾರಾಗ್ತಾ ಐತೆ ಅಂತಲೇ ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ ಇಷ್ಟೊತ್ತೂ. ಗೀತಮ್ಮ, ಪಾಲಕ್ ಸೊಪ್ಪು ನೋಡಮ್ಮ, ಎಳೆಯದು ಚೆನ್ನಾಗೈತೆ. ಮಸೊಪ್ಪು ಮಾಡಮ್ಮ ಒಂದಿನ. ಬೇಳೆ ಮತ್ತು ಇದು ಟೊಮೊಟೊ ಹಣ್ಣು ಬದನೆಕಾಯಿ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಸೊಪ್ಪು ಮಾಡು, ಚೆನ್ನಾಗಿರುತ್ತೆ. 2 ದಿನ ತಿನ್ಬೋದು ನೋಡು, ಬಿಸಿ ಮಾಡ್ಕೊಂಡು. ಚೆನ್ನಾಗೈತೆ ಕಣಜ್ಜಿ ಸೊಪ್ಪು, ಪಾಲಕ್ ಸೊಪ್ಪು ಎಳೆಯದು ನೋಡು, ಎಷ್ಟು ಚೆನ್ನಾಗೈತೆ. ಅಜ್ಜಿ, ಎಷ್ಟು ಒಂದು ಕಟ್ಟು? ಚೆನ್ನಾಗೈತೆ ಕಣಜ್ಜಿ, ತುಂಬ ಚೆನ್ನಾಗೈತೆ ಪಾಲಕ್ ಸೊಪ್ಪು ಮಾತ್ರ. ಇನ್ನು ಎಳೆಯದು ನೋಡು, ಎಷ್ಟು ಚೆನ್ನಾಗೈತೆ. ಎಷ್ಟು ಅಂತ ಎಷ್ಟು? ಗೀತಮ್ಮ ನೋಡು ಹೆಂಗೆ ಮಾತಾಡ್ತಾ ಇದೀಯಾ. ಅಜ್ಜಿ, ನೀವು ದುಡ್ಡಿಗೆ ತಗೊಳ್ಳೋದಲ್ವ ಪಾಪ, ನೀವೇನು ಬೆಳಿತೀರಾ? ಬೆಳೆಯಂಗಿದ್ದಿದ್ರೆ ನಾನು ಫ್ರೀಯಾಗಿ ಇಸ್ಕೊತಿದ್ದೆ. ಇವಾಗ ತಗೊಳ್ಳೇಬೇಕು ನೋಡು ದುಡ್ಡು, ಹೇಳಿದ್ದೀನಿ. ದುಡ್ಡೇನು ಬೇಡ ಕಣಮ್ಮ, ಒಂದು ಕಟ್ಟು ನಿನಗೆ ಕೊಟ್ಟ ತಕ್ಷಣ ನನಗೇನೋ ನಷ್ಟ ಆಗೋದಿಲ್ಲ ನೋಡು. ಎಳೆಯದು ಚೆನ್ನಾಗಿತ್ತು, ಗೀತಾ ಅವ್ರು ಮಾಡ್ಕೊಳ್ಳಿ, ಮಸೊಪ್ಪು ಮಾಡ್ಕೋತಾರೆ ಅಂತ ತಂದೆ ನೋಡು. ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಕೊಟ್ಬಿಟ್ಟು ಅಂತ ಬಂದ್ವಿ ಕಣಮ್ಮ. ಬರ್ರಿ ಅಜ್ಜಿ, ನೀವು ಬಂದಿಲ್ಲ ಮಾತಾಡ್ಸಿಲ್ಲ ಅಂದರೆ ನನಗಿನ್ನೂ ಬೇಜಾರಾಗೋದು ನೋಡು. ನಾನು ಬೇಜಾರಾಗ್ತಾ ಐತೆ ಅಂತಲೇ ಇಷ್ಟೊತ್ತು ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದೆ ನೋಡು. ಯಾರು ಮಾತಾಡ್ಸೋರಿಲ್ಲ ಅಂದರೆ ನನಗೆ ಊರಿಗೆ ಹೋಗ್ಬಿಡೋಣ ಅನಿಸುತ್ತೆ ಕಣಜ್ಜಿ, ಅದಕ್ಕೆ ಹೇಳೋದು. ಗೀತಾ, ನಿಂಗೆ ಯಾವಾಗಾದರೂ ಬೇಜಾರು ಅನಿಸಿದ್ರೆ ಸೀದಾ ನಮ್ಮ ಮನೆಗೆ ಬಂದುಬಿಡು. ನೀನೊಂದು ಬೈಯೋರು ಯಾರೂ ಇಲ್ಲ ನೋಡು ನಮ್ಮ ಮನೇಲಿ. ನಾನು ಏನು ಅನ್ನೋದಿಲ್ಲ, ನಮ್ಮ ಅಜ್ಜಿನೂ ಏನು ಅನ್ನೋದಿಲ್ಲ, ನಮ್ಮ ಮನೆಯವರು ಏನು ಅನ್ನೋದಿಲ್ಲ ನಿನ್ನನ್ನು. ಹೌದು ಕಣಮ್ಮ, ಯಾರು ಮಾತಾಡ್ಸೋರಿಲ್ಲ ಅಂದರೆ ಊರ ಕಡೆನೇ ಗಮನ ಬರುತ್ತೆ. ಊರಿಗೆ ಹೋಗ್ಬಿಡೋಣ ಅನಿಸುತ್ತೆ ಅಲ್ವಾ ಪಾಪ, ಅದಕ್ಕೆ ಹೇಳಿದ್ದು ನಾನು. ನಿನಗೆ ಯಾವಾಗ ಬೇಜಾರಾಗುತ್ತೋ ಆವಾಗ ಸೀದಾ ನಮ್ಮ ಮನೆಗೆ ಬಂದುಬಿಡು ನೋಡು. ಮಾತಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತಿದ್ದು ಬರುವಂತೀರಿ ನಿಮ್ಮ ಮನೆಗೆ, ಆಯಿತಾ? ಸರಿನಾ? ಬೇಜಾರು ಮಾಡ್ಕೋಬೇಡ ಇನ್ಮೇಲೆ. ಗೀತಮ್ಮ, ಪಾಲಕ್ ಸೊಪ್ಪು ಚೆನ್ನಾಗೈತೆ ನೋಡು, ಎಳೆಯೋದು ಅಂತ ತಂದಿದ್ದೀನಿ, ಮಸೊಪ್ಪು ಮಾಡು, ಚೆನ್ನಾಗಿರುತ್ತೆ. ಅಜ್ಜಿ, ನೀವು ಯಾವ ಥರ ಮಾಡ್ತೀರಾ ಅಜ್ಜಿ ಮಸೊಪ್ಪು? ಹೇಳ್ಕೊಡಿ ಅಜ್ಜಿ, ಈ ಸಲ ನಾನು ನೀವು ಹೇಳೋ ಥರ ಮಾಡ್ತೀನಿ.
ಆಯಿತು ಕಣಮ್ಮ, ಹೇಳ್ತೀನಿ ನೋಡು. ಫಸ್ಟು ಪಾಲಕ್ ಸೊಪ್ಪು ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳ್ಕೊ, 2-3 ಸಲ ತೊಳ್ಕೊಂಬಿಟ್ಟು ಒಂದು ಸೈಡಿಗೆ ಎತ್ತಿಡು, ನೀರೆಲ್ಲ ಬಸಿದ್ಬಿಟ್ಟು. ಆಮೇಲೆ ಇದು ಬೇಳೆ ಇರುತ್ತಲ್ವ, ಚೆನ್ನಾಗಿರೋ ಬೇಳೆ ಹಾಕಿದ್ರೆ ಚೆನ್ನಾಗಿ ಬರುತ್ತಮ್ಮ. ಬೇಳೆನೂ ಕುಕ್ಕರ್ಗೆ ಹಾಕ್ಕೊಂಡು ತೊಳೆದ್ಬಿಟ್ಟು, ಆಮೇಲೆ ಇದು ಹಸಿರು ಮೆಣಸಿನ್ಕಾಯಿ ಬರುತ್ತಲ್ಲ, ಅದೇ ಮೆಣಸಿನ್ಕಾಯಿ ಹಾಕು, ಒಂದು ಸ್ವಲ್ಪ ಜೀರಿಗೆ ಹಾಕು, ಆಮೇಲೆ ಅರಿಶಿನ ಪುಡಿ ಹಾಕು, ಸ್ವಲ್ಪ ಎಣ್ಣೆ ಹಾಕು, ಆಮೇಲೆ ಟೊಮೊಟೊ ಹಾಕು, ಬದನೆಕಾಯಿ ಒಂದೆರಡು ಕೊಯ್ದುಬಿಟ್ಟು ಚಿಕ್ಕ ಚಿಕ್ಕದಾಗಿ ನೋಡಿ ಹುಳ ಇರ್ತಾವೋ ಇಲ್ವೋ ಅಂತ ನೋಡಿಬಿಟ್ಟು ಹಾಕು. ಟೊಮೊಟೊ ಒಂದೆರಡು ಹಾಕು, ಆಮೇಲೆ ಸ್ವಲ್ಪ ಇದಾಕು ಹುಣಸೆ ಹಣ್ಣು ಹಾಕ್ಬಿಟ್ಟು, ಆಮೇಲೆ ಲಾಸ್ಟಲ್ಲಿ ಇದು ಸೊಪ್ಪು ಇಡು. ಫಸ್ಟು ಬೇಳೆ ಹಾಕಿರ್ತೀಯಲ್ಲ, ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಸೊಪ್ಪಿಟ್ಬಿಟ್ಟು ಉಪ್ಪು ಹಾಕ್ಬಿಟ್ಟು, ಇನ್ನು ಏನಾದರೂ ಹಾಕಂಗಿದ್ರೆ ಕಾಯಿ ತುರಿ ಆ ಥರ ಹಾಕೋ. ನಾವಿಷ್ಟೇ ಕಣಮ್ಮ ಹಾಕ್ಕೊಳ್ಳೋದು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕು, ತೊಳೆದ್ಬಿಟ್ಟು ನೀಟಾಗಿ ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಸ್ವಲ್ಪ ಧನಿಯಾ ಪುಡಿ ಇರುತ್ತಲ್ಲ, ಮಸಾಲೆ ಪುಡಿ, ಅದನ್ನೇ ಹಾಕ್ಬಿಟ್ಟು ಮುಚ್ಚಿಬಿಡು ಕುಕ್ಕರ್ದು. ಮುಚ್ಚಿಬಿಟ್ಟು 3 ವಿಜಿಲ್ ಇಲ್ಲ 4 ವಿಜಿಲ್ ನೋಡಿಕೊಂಡು, ವಿಜಿಲ್ ಬಂದಮೇಲೆ ನೀರೆಲ್ಲ ಒಂದು ಬಟ್ಲಿಗೆ ಬಸಿದ್ಬಿಟ್ಟು, ಆಮೇಲೆ ಇದು ಕೋಲು ಇರುತ್ತಲ್ವ, ಪಪ್ಪು ಮಸಿಯ ಕೋಲು, ಅಂದರೆ ಸೊಪ್ಪು ತಿಕ್ಕೋದು ಇರುತ್ತಲ್ವ, ಅದರಲ್ಲಿ ತಿಕ್ಕಿಬಿಡು, ಅಂದರೆ ಮಸಿದ್ಬಿಡು. ಇಲ್ಲಾಂದರೆ ಒಬ್ಬೊಬ್ಬರು ಮಿಕ್ಸಿಗೂ ಹಾಕ್ಕೊತಾರೆ ಕಣಮ್ಮ, ನಾವು ಮಸಿತೀವಿ ಕಣಮ್ಮ. ಮಸಿದ್ಬಿಡು, ಅಂದರೆ ತಿಕ್ಬಿಟ್ಟು, ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಬಿಡಮ್ಮ. ಒಂದು ಒಗ್ಗರಣೆದು ಇದು ತಗೊಂಡು ಕಡಾಯಿ ಎಣ್ಣೆ ಹಾಕ್ಬಿಟ್ಟು, ಸಾಸಿವೆ ಜೀರಿಗೆ ಹಾಕ್ಬಿಟ್ಟು, ಇದು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು, ಆಮೇಲೆ ಒಗ್ಗರಣೆ ಹಾಕ್ಬಿಟ್ಟು ಅದರಲ್ಲಿ ಹಾಕ್ಬಿಡು. ಅಷ್ಟೇ ಕಣಮ್ಮ, ನಾವಿಷ್ಟೇ ಕಣಮ್ಮ ಮಾಡೋದು. ನೀವು ಹೆಂಗೆ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆಮೇಲೆ ಇದನ್ನು 2 ದಿನ ತಿನ್ಬೋದು ನೋಡಮ್ಮ, ಬಿಸಿ ಮಾಡ್ಕೊಂಡು ಇವತ್ತೆಲ್ಲ ತಿನ್ಬೋದು. ಅನ್ನ ಮಾಡು, ಆಮೇಲೆ ರಾತ್ರಿಗೆ ಮುದ್ದೆ ಮಾಡು, ಆಮೇಲೆ ನಾಳೆ ಬೆಳಿಗ್ಗೆ ಏನಾದರೂ ತಿಂಡಿ ಮಾಡ್ಕೊ. ಇದನ್ನು ಬಿಸಿ ಮಾಡಿ ಒಂದು ಸೈಡಿಗೆ ಇಟ್ಕೊಂಡಿರು. ಆಮೇಲೆ ನಾಳೆ ರಾತ್ರಿಗೆ ಮುದ್ದೆ ಮಾಡಿದ್ರೆ ನೋಡಮ್ಮ 2 ದಿನ ಕಾಲ ಹಾಕ್ಬೋದು ನಾವು ಒಂದು ಸಾರಲ್ಲಿ. ಮಸೊಪ್ಪು ಮಾಡಿದ್ರೆ 2 ದಿನ ತಿನ್ಬೋದು ಕಣಮ್ಮ. ನಾವಂತೂ ಹಳ್ಳಿಯಲ್ಲಿದ್ದಾಗ ಇದು ಬೇಳೆ ಸಾರು ಮತ್ತು ಒಬ್ಬಟ್ಟಿನ ಸಾರು ಮಾಡಿದ್ರೆ 3 ದಿನ ತಿಂತಿದ್ವಿ ಕಣಮ್ಮ, ಬಿಸಿ ಮಾಡಿಕೊಂಡು. ಆಗಿನ ಕಾಲ ಹಂಗೆ ಹೋಯ್ತು ನೋಡಮ್ಮ. ಅಂಥದನ್ನು ತಿಂದ್ಕೊಂಡೆ 100 ವರ್ಷ ಬದುಕ್ತಿದ್ರು. ಇವಾಗ ಬಿಸಿ ತಿಂದ್ರೂ 50 ವರ್ಷ ಬದುಕೋದು ಕಡಿಮೆ ಆಗಿಬಿಟ್ಟೈತೆ ನೋಡಮ್ಮ. ಕಣಜ್ಜಿ, ನೀನು ಹೇಳ್ದಂಗೆ ಮಾಡ್ತೀನಿ ಕಣಜ್ಜಿ. ನಾನಂತೂ 2 ದಿನ ಕಾಲ ಹಾಕ್ತೀವಿ ನೋಡು ಈ ಸಾಂಬಾರು ಮಾಡಿಬಿಟ್ಟು. ನಾವು ಈ ಥರ ಯಾರು ಹೇಳ್ಕೊಡಲ್ಲ ಕಣಜ್ಜಿ. ಅದನ್ನ ಹಾಕ್ತೀವಿ ಅಂತ ಏನು ಬಿಲ್ಡಪ್ ಕೊಟ್ಕೋತಾರೆ. ಏನು ಅದು ಇದು ಹಾಕಿದ್ರೆ ಏನು ಚೆನ್ನಾಗಿರಲ್ಲ ಅಲ್ವೇನಜ್ಜಿ, ಅದ್ರ ಟೇಸ್ಟೇ ಹೋಗ್ಬಿಡುತ್ತೆ. ಈ ಥರ ಮಾಡಿದ್ರೇ ಮಸೊಪ್ಪು ಚೆನ್ನಾಗಿರೋದು ಅಲ್ವೇನಜ್ಜಿ? ಕಣಮ್ಮ, ಇನ್ನು ಒಬ್ಬೊಬ್ಬರು ಆಲೂಗಡ್ಡೆ ಅದು ಇದು ಹಾಕ್ತಿರ್ತಾರೆ. ನಾನು ಆಲೂಗಡ್ಡೆ ಅಷ್ಟೊಂದು ತಿನ್ನಲ್ಲ, ನಾನು ಹಾಕ್ಕೊಳ್ಳೋದಿಲ್ಲ ಕಣಮ್ಮ. ಇಷ್ಟೇ ಕಣಮ್ಮ ನಾವು ಮಾಡೋದು. ಇದರಲ್ಲೇನು ದೌಲತ್ತೇನು ಇಲ್ಲ ಕಣಮ್ಮ. ನಾವು ಬೇಳೆ ಸಾರು ಮಸೊಪ್ಪು ಮಾಡ್ಕೊಂಡ್ರೆ 2 ದಿನ ಕಾಲ ಹಾಕ್ಕೊತೀವಿ ಕಣಮ್ಮ. ಗೀತಾ, ನಮ್ಮ ಅಜ್ಜಿ ಹೇಳ್ದಂಗೆ ಮಾಡು, ಚೆನ್ನಾಗಿರುತ್ತೆ ಮಸೊಪ್ಪು. ಚೆನ್ನಾಗಿ ಮಾಡ್ತಾರೆ ನಮ್ಮ ಅಜ್ಜಿ, ಗೊತ್ತಾ? ಮಸೊಪ್ಪು ಬೇಳೆ ಸಾರು ಇಂಥದ್ದೆಲ್ಲ ಸಖತ್ತಾಗಿರುತ್ತೆ ಟೇಸ್ಟ್ ನಮ್ಮ ಅಜ್ಜಿ ಮಾಡೋದು. ಒಂದ್ಸಲ ತಂದ್ಕೊಡ್ತೀನಿ, ಸುಮ್ಮನಿರು, ತಿನ್ನುವಂತೆ, ತಿಂದ್ಬಿಟ್ಟು ಟೇಸ್ಟ್ ಹೇಳುವಂತೆ ನೋಡು. ಹೌದು ರಾಧಕ್ಕ, ಹಳೆ ಕೈ ರುಚಿನೇ ಚೆನ್ನಾಗಿರುತ್ತೆ ನೋಡು. ನಮ್ಮ ಅಜ್ಜಿನೂ ಇದ್ದಾರೆ ಒಬ್ಬರು, ಅವರು ಚೆನ್ನಾಗಿ ಮಾಡ್ತಾರೆ ಕಣಕ್ಕ, ಚೆನ್ನಾಗಿರುತ್ತೆ ಅವ್ರ ಕೈ ರುಚಿನೂ. ಈ ಅಜ್ಜಿ ಕೈ ರುಚಿನೂ ಒಂದಿನ ತಿನ್ನಬೇಕು ನಾನು. ತಂದ್ಕೊಡು ರಾಧಕ್ಕ, ಒಂದಿನ ನಾನು ಟೇಸ್ಟ್ ನೋಡ್ತೀನಿ. ಅಯ್ಯೋ, ನೀನು ಕೇಳಬೇಕಾಗಿತ್ತು, ತಂದ್ಕೊಡ್ತೀನಿ ಇರು, ನಾಳೆನೇ ತಂದ್ಕೊಡ್ತೀನಿ. ಟೇಸ್ಟ್ ನೋಡಿ ಹೇಳುವಂತೆ, ಸಖತ್ತಾಗಿ ಮಾಡ್ತಾರೆ ನಮ್ಮ ಅಜ್ಜಿ ಮಾತ್ರ ಸಾಂಬಾರು ಎಲ್ಲನೂ. ನೀನು ತಿಂತೀಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ತಂದ್ಕೊಟ್ಟಿಲ್ಲ ಅಷ್ಟೇ, ಇಲ್ಲಾಂದರೆ ಇಷ್ಟೊತ್ತಿಗೆ ನಾವು ತಂದ್ಕೊಡ್ತಿದ್ವಿ ನೋಡು. ಹಾಗೇನಿಲ್ಲ ಕಣಕ್ಕ, ನಾನೇನು ತಿಂತೀನಿ. ಆವಾಗಲೇ ಹೇಳೋದು ಮರ್ತೋದೆ, ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಾಕಮ್ಮ ಅದಕ್ಕೆ ಸೊಪ್ಪು ಜೊತೆಗೇನೆ. ನಾನು ಆವಾಗಲೇ ಮರ್ತೋದೆ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿನೂ ಕೊಯ್ದು ಹಾಕ್ಬಿಡು. ನಾನು ಆವಾಗಲೇ ಹೇಳೋದನ್ನು ಮರ್ತೋದೆ, ಸರಿನಾ? ಸರಿ ಕಣಜ್ಜಿ, ನೀವು ಹೇಳ್ದಂಗೆ ಮಾಡ್ತೀನಿ ಕಣಜ್ಜಿ. ಗೀತಾ, ಇನ್ನೂ ನಮ್ಮ ಅಜ್ಜಿ ಎಣ್ಣೆ ಬದನೆಕಾಯಿ ಸಾರು ಮಾಡ್ತಾರೆ, ಸಖತ್ತಾಗಿರುತ್ತೆ ಗೀತಾ. ಒಂದ್ಸಲ ತಂದ್ಕೊಡ್ತೀನಿ, ಸುಮ್ಮನಿರು. ಈ ಸಲ ಯಾವಾಗಾದರೂ ಮಾಡಿದಾಗ ತಂದ್ಕೊಡ್ತೀನಿ, ಟೇಸ್ಟ್ ನೋಡುವಂತೆ. ನಮ್ಮ ಅಜ್ಜಿ ಮಾಡೋದು ನನಗೆ ತುಂಬ ಇಷ್ಟ ನೋಡು. ನಾನು ಮಾಡಿದ್ರೆ ಅಷ್ಟೊಂದು ರುಚಿ ಬರೋದೇ ಇಲ್ಲ. ನಮ್ಮ ಅಜ್ಜಿ ಮಾಡೋದು ಎಷ್ಟು ಚೆನ್ನಾಗಿ ಬರುತ್ತೋ, ನನಗಂತೂ ಇಷ್ಟ ನಮ್ಮ ಅಜ್ಜಿ ಮಾಡೋದು. ಹೌದಾ ಅಕ್ಕ, ಚೆನ್ನಾಗಿರುತ್ತಾ? ಗೀತಾ, ಚೆನ್ನಾಗಿ ಮಾಡ್ತಾರೆ. ಈ ಸಲ ಮಾಡಿದಾಗ ತಂದ್ಕೊಡ್ತೀನಿ, ಸುಮ್ಮನಿರು. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.